ಸಿಎಂ ಸಿದ್ದರಾಮಯ್ಯ ಇದ್ದ ಹೆಲಿಕಾಪ್ಟರ್ ದಿಕ್ಕು ತಪ್ಪಿ ಬೇರೆ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಆದ ಹಿನ್ನೆಲೆ ಕೆಲಕಾಲ ಗೊಂದಲ ಸೃಷ್ಟಿಯಾದ ಘಟನೆ ರಾಯಚೂರು ಜಿಲ್ಲೆ ಲಿಂಗಸುಗೂರಿನಲ್ಲಿ ನಡೆದಿದೆ. ಸಿಎಂ ಇದ್ದ ಹೆಲಿಕಾಪ್ಟರ್ ಇಳಿಸಲು ನಿಗದಿಯಾಗಿದ್ದ ಹೆಲಿಪ್ಯಾಡ್ನಲ್ಲಿ ಇಳಿಯದೆ ಕಲಬುರಗಿ ರಸ್ತೆಯ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಆಗಿದೆ. ಸಿಎಂ ಬರಬೇಕಿದ್ದ ಹೆಲಿಪ್ಯಾಡ್ಗೆ ತಾಂತ್ರಿಕ ದೋಷದಿಂದ ಸತೀಶ್ ಜಾರಕಿಹೊಳಿ ಇದ್ದ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ. ಸೂಕ್ತ ವ್ಯವಸ್ಥಿತ ಭದ್ರತೆ ಇಲ್ಲ. ಸ್ಥಳದಲ್ಲಿ ಸಿಎಂ ಇದ್ದ ಹೆಲಿಕಾಪ್ಟರ್ ಇಳಿದಿದ್ದಕ್ಕೆ ಸ್ಥಳೀಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಾಬರಿಗೊಂಡಿದ್ದು, ತಕ್ಷಣ ಸಿಎಂ ಸಿದ್ದರಾಮಯ್ಯ ಇಳಿದ ಹೆಲಿಪ್ಯಾಡ್ಗೆ ಅಧಿಕಾರಿಗಳು ಓಡೋಡಿ ಬಂದಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಬೆಂಗಳೂರು ಮೆಟ್ರೋ ದರ ಪರಿಷ್ಕರಣೆ ಸಂಬಂಧ ಸಂಸದ ತೇಜಸ್ವಿ ಸೂರ್ಯ ಪ್ರಯಾಣಿಕರೊಂದಿಗೆ ಸಂವಾದ ನಡೆಸಿದ್ದಾರೆ. ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಸಂವಾದದ ವೇಳೆ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರದ ದರ ಏರಿಕೆ ನಡೆಯನ್ನ ವಿಭಿನ್ನವಾಗಿ ಖಂಡಿಸಿದ್ರು. ಫೇರ್ ಹೈಕ್ ಬೇಡ ಎಂದು ಬರೆದಿರೋ ಟಿ ಶರ್ಟ್ ಧರಿಸಿ ಅಂತ ಪ್ರಯಾಣಿಕರೊಂದಿಗೆ ಸಂವಾದ ನಡೆಸಿದ್ರು. ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಜೆಟ್ ವಿಮಾನವೊಂದು ಪತನವಾಗಿದೆ. ಕಲಬುರಗಿಯಿಂದ ಬೆಳಗಾವಿಗೆ ಹೋಗ್ತಾ ಇದ್ದಾಗ ಇಂಧನ ಖಾಲಿಯಾದ ಕಾರಣ ವಿಮಾನ ಪತನಗೊಂಡಿದೆ ಎಂಬ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ರೆಡ್ ಬರ್ಡ್ ಕಂಪನಿಯ ಖಾಸಗಿ ಕಂಪನಿಯ ವಿಮಾನ ಪತನಗೊಂಡು ರೈತರ ಜಮೀನಿನ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಜೆಟ್ನಲ್ಲಿದ್ದ ಇಬ್ಬರು ತೀವ್ರ ಗಾಯಗೊಂಡಿದ್ದು ಜಿಲ್ಲಾ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ. ಸ್ಥಳಕ್ಕೆ ದೌಡಾಯಿಸಿರುವ ಬಬಲೇಶ್ವರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಂಗಳೂರು ಮೆಟ್ರೋ ದರ ಪರಿಷ್ಕರಣೆ ಸಂಬಂಧ ಸಂಸದ ತೇಜಸ್ವಿ ಸೂರ್ಯ ಪ್ರಯಾಣಿಕರೊಂದಿಗೆ ಸಂವಾದ ನಡೆಸಿದ್ದಾರೆ. ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಸಂವಾದದ ವೇಳೆ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರದ ದರ ಏರಿಕೆ ನಡೆಯನ್ನ ವಿಭಿನ್ನವಾಗಿ ಖಂಡಿಸಿದ್ರು. ಫೇರ್ ಹೈಕ್ ಬೇಡ ಅಂತ ಬರೆದಿರೋ ಟಿ ಶರ್ಟ್ ಧರಿಸಿ ಬಂದು ಪ್ರಯಾಣಿಕರೊಂದಿಗೆ ಸಂವಾದ ನಡೆಸಿದ್ರು. ಸಂಸದ ತೇಜಸ್ವಿ ಸೂರ್ಯಗೆ ಶಾಸಕ ಸಿ.ಕೆ. ರಾಮಮೂರ್ತಿ ಸಾಥ್ ನೀಡಿದ್ರು. ದರ ನಿಗದಿ ಸಮಿತಿ ಪುನರ್ ರಚಿಸುವಂತೆ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ರು. ಈ ವೇಳೆ ಮೆಟ್ರೋ ಟಿಕೆಟ್ ದರ ಏರಿಕೆಯಿಂದ ಕಷ್ಟವಾಗ್ತಿದೆ ಅಂತ ಪ್ರಯಾಣಿಕರು ಅಳಲು ತೋಡಿಕೊಂಡ್ರು. ಫೈನಲ್ ಆಗಿ ಏನು ಉಳಿಯೋದೇ ಇಲ್ಲ, ಮೆಟ್ರೋಗೆ ಅಷ್ಟು ಖರ್ಚಾಗ್ತಾ ಇದೆ ಅಂತಂದ್ರು. ರಿಯಾಲಿಟಿ ಇದೆ. ಇದು ಹೋದ ವರ್ಷನೇ ಡಬಲ್ ಮಾಡಿದ್ರು, ಈಗ ಅದು ಸಾಕಾಗ್ಲಿಲ್ಲ. ಈಗ ತಿರ್ಗಾ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಹೇಳಿ? ಆನ್ಯುವಲ್ ಇಲ್ಲಿ ಹೇಳಿ, ಸೆಕೆಂಡ್ ಲೈನ್ ಓದಿ ಇಲ್ಲಿ. Annual automatic fare ಆ ಸೆಂಟೆನ್ಸ್ ಪೂರ್ತಿ ಓದಿ ಗೊತ್ತಾಗುತ್ತೆ. Further, the officials were of the view that fare should be revised annually by having an annual automatic fare revision formula. Automatic fare fixation formula. ರೂಮ್ ರೆಂಟ್ ಕಟ್ಟಿ ಫೈನಲ್ ಆಗಿ ಏನು ಉಳಿಯೋದೇ ಇಲ್ಲ, ಮೆಟ್ರೋಗೆ ಅಷ್ಟು ಖರ್ಚಾಗ್ತಾ ಇದೆ ಅಂತಂದ್ರು. ರಿಯಾಲಿಟಿ ಇದೆ. ಇದು ಹೋದ ವರ್ಷನೇ ಡಬಲ್ ಮಾಡಿದ್ರು, ಈಗ ಅದು ಸಾಕಾಗ್ಲಿಲ್ಲ. ಈಗ ತಿರ್ಗಾ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಹೇಳಿ? ಆನ್ಯುವಲ್ ಇಲ್ಲಿ ಹೇಳಿ, ಸೆಕೆಂಡ್ ಲೈನ್ ಓದಿ ಇಲ್ಲಿ. Annual automatic fare revision formula. ಆ ಸೆಂಟೆನ್ಸ್ ಪೂರ್ತಿ ಓದಿ ಗೊತ್ತಾಗುತ್ತೆ. Further, the officials were of the view that ಇನ್ನು ಮೆಟ್ರೋ ಟಿಕೆಟ್ ದರ ಜಟಾಪಟಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮೆಟ್ರೋ ದರದ ಬಗ್ಗೆ ಪದೇ ಪದೇ ಗೊಂದಲ ಆಗುತ್ತೆ ಎಂದಿದ್ದಾರೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ಮಾಡುವ ನಿರ್ಧಾರ. ದರ ನಿಗದಿ ಸಮಿತಿಗೆ ಸ್ವಾಯತ್ತತೆ ಕೊಡಲಾಗಿದೆ, ಹಾಗಾಗಿ ರಾಜ್ಯ ನಿಯಂತ್ರಣ ಮಾಡೋದು ಕಷ್ಟ ಅಂತ ಹೇಳಿದ್ರು. ಬೇರೆ ದರ ನಿಗದಿ ಸಮಿತಿ ಮಾಡಬಹುದು, ಆದರೆ ಆ ಸಮಿತಿಗೂ ಕೇಂದ್ರದಿಂದ ನಿರ್ದೇಶನ ಬರುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ಇದು ಯಾವಾಗಲೂ ಈ ಮೆಟ್ರೋದು ಪದೇ ಪದೇ ಗೊಂದಲ ಆಗೇ ಆಗ್ತದೆ. ಅವರು ನಾವು ಇಬ್ಬರು ಸೇರಿ ಮಾಡುವಂಥದ್ದು ಯೋಜನೆ. ಅವರು ಕೂಡ ಕನ್ಸಲ್ಟ್ ಮಾಡಲೇಬೇಕಲ್ಲ, ಇನ್ಕ್ರೀಸ್ ಮಾಡೋಕ್ಕಾಗಲಿ ಡಿಕ್ರೀಸ್ ಮಾಡೋಕ್ಕಾಗಲಿ. ಈಗ ಅವರು ಹೋಲ್ಡ್ ಮಾಡಿದ್ದಾರೆ. ಮುಂದೆ ಅದು ಎರಡು ರಾಜ್ಯ ಮತ್ತು ಕೇಂದ್ರ ಎರಡು ಸೇರಿಕೊಂಡು ಅಂತಿಮವಾಗಿ ಏನು ತೀರ್ಮಾನ, ಯಾಕೆಂದರೆ ಅದಕ್ಕೆ ಆಟೋನಮಸ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅಲ್ಲಿನ CMD ರಾಜ್ಯ ಸರ್ಕಾರವನ್ನು ಕೇಳ್ಕೊಂಡು ಏನು ಮಾಡೋದಿಲ್ಲ. ಅವ್ರ ತೀರ್ಮಾನಗಳನ್ನು, ಅದು ಬೋರ್ಡ್ ಇರೋದ್ರಿಂದ ಅವ್ರ ತೀರ್ಮಾನನ ಮಾಡ್ತಾರೆ. ಯಾಕೆಂದರೆ ನಾನು ಕೂಡ ಒಂದಷ್ಟು ದಿವಸ ಅದರಲ್ಲಿ ಇನ್ಚಾರ್ಜ್ ಆಗಿದ್ದೇನೆ ಮೆಟ್ರೋದಲ್ಲಿ ಕೂಡ. ಆದರೆ ಅದನ್ನು ನಾವು ಕೇಳುವಂಥದ್ದು, ರಾಜ್ಯ ಸರ್ಕಾರ ನಿಯಂತ್ರಣ ಮಾಡುವಂಥದ್ದು ಕಷ್ಟ ಇರುತ್ತೆ. ಇದು ಯಾವಾಗಲೂ ಮೆಟ್ರೋ ಟಿಕೆಟ್ ದರ ಪರಿಷ್ಕರಣೆ ಗೊಂದಲ ವಿಚಾರದಲ್ಲಿ ಸಂಸದ ತೇಜಸ್ವಿ ಸೂರ್ಯ ನಮ್ಮ ಮೇಲೆ ಗೂಬೆ ಕೂರಿಸೋಕೆ ನೋಡ್ತಾ ಇದ್ದಾರೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಈಗ ನಿಜಾಂಶ ಬಯಲಾಗಿದೆ. ಮೆಟ್ರೋ ದರ ಪರಿಷ್ಕರಣೆ ಮಾಡೋದು ಕೇಂದ್ರ ಸರ್ಕಾರ,
ಸಿಎಂ ಕೂಡ ಅಧಿಕೃತವಾಗಿ ಪತ್ರ ಬರೆದಿದ್ದಾರೆ, ದರ ಪರಿಷ್ಕರಣೆ ಕಮಿಟಿ ಮಾಡಿ ಎಂದಿದ್ದಾರೆ ಅಂತ ಕಲಬುರಗಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಯತೀಂದ್ರ ಇಂಪಾರ್ಟೆಂಟ್ ಅಲ್ಲ, ಎಂಬಿ ಪಾಟೀಲ್ ಕೂಡ ಇಂಪಾರ್ಟೆಂಟ್ ಅಲ್ಲ ಎಂದಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮ ಅಂತ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಅದನ್ನೇ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡೇ ಸುಪ್ರೀಂ, ಹೀಗಾಗಿ ಯತೀಂದ್ರ ಇರಲಿ ಎಂಬಿ ಪಾಟೀಲ್ ಇರಲಿ ಯಾರ ಹೇಳಿಕೆಗೂ ಅರ್ಥ ಇಲ್ಲ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಏನು ಹೇಳ್ತಾರೋ ಅದೇ ಫೈನಲ್ ಅಂತ ಹೇಳಿದ್ರು. ನಮ್ಮ ಒಂದೇ ಹೇಳ್ತೀನಲ್ಲ, ಯಾ ಯತೀಂದ್ರು ಇಂಪಾರ್ಟೆಂಟ್ ಅಲ್ಲ, ಎಂಬಿ ಪಾಟೀಲು ಇಂಪಾರ್ಟೆಂಟ್ ಅಲ್ಲ, ಮತ್ತೊಬ್ರು ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಸ್ವತಃ ಹೇಳಿದಾರ, ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳ್ತಾರ ಅದು ಅಂತಿಮ ಅಂತ ಹೇಳಿದಾರ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳ್ತಾರ ಅಂತ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಸೊ ಹೀಗಾಗಿ ಆ ಸ್ಟೇಟ್ಮೆಂಟ್ನು ಕೂಡ ಯತೀಂದ್ರವ್ರದಿರ್ಲಿ ಎಂಬಿ ಪಾಟೀಲ್ ದೇರ್ ನೋ ಮೀನಿಂಗ್, ಅದಕ್ಕೇನು ಅರ್ಥ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಸಹ ಏನ್ ಹೇಳ್ತಾರೆ ಅದು ಫೈನಲ್. ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸ್ವತಃ ಸಿದ್ದರಾಮಯ್ಯ ಅವರು ಹೇಳ್ಯಾರ ಹೈಕಮಾಂಡ್ ಏನ್ ಹೇಳ್ತದ ನಾನು ಕೇಳ್ತೀನಿ ಅಂತ ಹೇಳಿ. ಮುಗಿದೋಯ್ತಲ್ಲ, ನಿಮ್ಗೇನ್ ತೊಂದ್ರೆ? ಅವ್ರ ಮಗ ತಾನು ತಿಳಿದಿದ್ದು ಹೇಳಿದ. ನಾವು ಸಚಿವ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಅಭಿಮಾನಿಗಳು ಮತ್ತೆ ಘೋಷಣೆ ಕೂಗಿದ್ದಾರೆ. ರಾಯಚೂರು ಜಿಲ್ಲೆ ಲಿಂಗಸುಗೂರು ಪಟ್ಟಣದಲ್ಲಿ ಮಾಜಿ ಶಾಸಕ ಅಮರೇಗೌಡ ಕುಟುಂಬದ ಮದುವೆ ಕಾರ್ಯಕ್ರಮಕ್ಕೆ ಸತೀಶ್ ಜಾರಕಿಹೊಳಿ ಆಗಮಿಸಿದ್ರು. ಈ ವೇಳೆ ಸತೀಶ್ ಜಾರಕಿಹೊಳಿ ಅಭಿಮಾನಿಯೊಬ್ಬ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಜೈಕಾರ ಹಾಕಿ ಘೋಷಣೆ ಕೂಗಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ಪೊಲೀಸರ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ದಾವಣಗೆರೆಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಇಂತಹ ವಿಚಾರದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಾಯಕರು ಎಂಬ ಪ್ರಶ್ನೆ ಬರೋದಿಲ್ಲ, ಚಿಕ್ಕವರು ದೊಡ್ಡವರು ಎಂಬ ಪ್ರಶ್ನೆ ಬರಲ್ಲ, ಕಾನೂನು ಎಲ್ಲರಿಗೂ ಒಂದೇ. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ, ತನಿಖೆ ನಡೀತಾ ಇದೆ, ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ಹಲ್ಲೆ ಮಾಡಿದ ಎಲ್ಲರನ್ನೂ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅವರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ, ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ, ತನಿಖೆ ನಡೀತಾ ಇದೆ, ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಅಂತಲ್ಲ. ಎಲ್ಲರೂ ಮಾಡ್ತಾರೆ, ಬಟ್ ಯಾರಿಗೂ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಕಾನೂನು ಮುಂದೆ ಕಾಂಗ್ರೆಸ್ಸು, ಬಿಜೆಪಿ, JDS ದೊಡ್ಡವರು ಚಿಕ್ಕವರು ಏನೂ ಬರೋದಿಲ್ಲ. ಹಾಗಿದ್ರೆ ನೀವು ಹಿಂದೆದನ್ನೆಲ್ಲ ನೋಡಬೇಕು, ಎಂತೆಂಥ ದೊಡ್ಡವರು ಎಲ್ಲೆಲ್ಲಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ನಾನು ಹೇಳೋದು ಬೇಡ. ಕಾನೂನು ಮುಂದೆ ಕ್ರಮ ಆಗುತ್ತೆ. CP ಅವ್ರ ಮೇಲೆ ಕೈ ಮಾಡಿದವರು ಆಲ್ರೆಡಿ ಕಸ್ಟಡಿಯಲ್ಲಿದ್ದಾರೆ, ತನಿಖೆ ಆಗುತ್ತೆ, ಶಿಕ್ಷೆನೂ ಆಗುತ್ತೆ. ಹಂಗಂದಿದ್ರೆ ನಾನು ಇಷ್ಟೆಲ್ಲ ಓಡಾಡೋಕ್ಕಾಗ್ತಿತ್ತಾ? ಇವತ್ತವರೆಗೂ ನಾನು ಹೇಳ್ತೀನಿ, ಮುಖ್ಯಮಂತ್ರಿಯವ್ರನ್ನ ಪಡೆದಿರೋದೇ ಧನ್ಯ. ನಾ ಹೇಳ್ತೀನಿ, ಒಂದು ಮಹಿಳಾ ಆಯೋಗದ ಅಧ್ಯಕ್ಷೆನ ನಾಮಿನೇಟ್ ಮಾಡೋದು ಮಾನ್ಯ ಮುಖ್ಯಮಂತ್ರಿಗಳೇ. 2 ವರ್ಷ ಆಯಿತು. ನಾನು ಇವತ್ತವರೆಗೂ ಒಂದು ದಿನ ಕರೆದು ಯಾಕೆ ನಾಗಲಕ್ಷ್ಮಿ ನೀನು ಅದು ಮಾಡಿಲ್ಲ, ಇದು ಮಾಡ್ತೀಯಾ, ಇದು ಮಾಡಿಲ್ಲ, ನಾನು ಎಲ್ಲೇ ಬಂದರೂ ಅದು ಸರ್ಕಾರನೇ, ಆದರೆ ಯಾವತ್ತೂ ಪ್ರಶ್ನೆ ಮಾಡಿಲ್ಲ. ನನಗೆ ಅಧಿಕಾರ ಕೊಡಬೇಕಾದ್ರೂ